ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಶುರು ಮಾಡಿದ್ದೀನಿ. ಅಮ್ಮ ಮದುವೆಗೆ ಹೊರಟಿದ್ದಾರೆ ಬೆಳಗ್ಗೆ ಎದ್ದು ರೆಡಿಯಾಗಿ. ಅಥರ್ವು ಮಲ್ಕೊಂಡಿದ್ದ, ಹಾಗೆ ಮಲ್ಕೊಂಡಿರಲಿ ಮತ್ತು ಅಮ್ಮ ಮದುವೆಗೆ ಹೋಗೋಕ್ಕೆ ಸರಿಯಾಗುತ್ತೆ ಅನ್ಕೋತಾ ಇದ್ವಿ. ಅಷ್ಟರಲ್ಲಿ ಅವನು ಕೂಡ ಎದ್ಬಿಟ್ಟ. ಇನ್ನು ಅವನಂತೂ ಅಮ್ಮ ಹೋಗೋದನ್ನ ನೋಡಿದ್ರಂತೂ ಸುಮ್ಮನೆ ಅಂತೂ ಇರೋದಿಲ್ಲ. ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಏನು ರಕ್ತ ಎಲ್ಲಿ ಬರ್ತೈತೆ ರಕ್ತ. ಇನ್ನು ನಾನು ಹೋಗಬೇಕು ಅಜ್ಜಿ ಜೊತೆ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದ. ಅದಕ್ಕೆ ಅಮ್ಮ ಕರ್ಕೊಂಡು ಹೋಗ್ತೀನಿ ಬಿಡು ಅವನು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ ಅವನು. ಅಥರ್ ಅಜ್ಜಿ ಜೊತೆ ಹೋಗ್ತೀಯಾ? ಹೌದಾ? ಇನ್ನು ತಕ್ಷಕ್ಕೂ ಅಮ್ಮನ ಹತ್ರನೇ ಇದ್ದಾನೆ. ಅವನು ಅಮ್ಮ ರೆಡಿಯಾಗಿರೋದನ್ನ ನೋಡಿದ್ದಾನೆ ಅಲ್ವಾ, ಅದಕ್ಕೆ ಅಮ್ಮನ ಹತ್ರದಿಂದ ನನ್ನ ಹತ್ರ ಬರ್ತಾನೆ ಇಲ್ಲ. ತಕ್ಷ್ ಓಯ್ ತಕ್ಷ್ ಇಲ್ಲಿ. ನಿನ್ನೆ ಒಂದಿನ ಆಚೆ ಬಿಟ್ಟಿದ್ದಷ್ಟೇ, ಇವತ್ತಿಂದ ಆಗ್ಲೇ ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದಾನೆ. ಡೋರ್ ತೆಗಿಯೋದೇ ಸಾಕು, ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಳೋದನ್ನ ಬೇರೆ ಕಲ್ತಿದ್ದಾನೆ. ಇನ್ಮೇಲೆ ಹೇಗೆ ಮೇಂಟೈನ್ ಮಾಡಬೇಕು ಗೊತ್ತಿಲ್ಲ. ಮುಂಚೆ ಸುಮ್ಮನೆ ಇರ್ತಾಯಿದ್ದ, ಆಟ ಏನು ಮಾಡ್ತಾ ಇರಲಿಲ್ಲ ಆಚೆ ಹೋಗ್ಬೇಕಂತ. ನಿನ್ನೆ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಅಲ್ವಾ, ಅದಕ್ಕೇ ಹೋಗ್ಬೇಕು ಅಂತ ತುಂಬ ಆಟ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ. ಎಲ್ಲೋಗ್ತೀಯ ಚಿನ್ನಿ? ನೋಡಿ ಆಚೆ ಬಿಟ್ಟ ತಕ್ಷಣ ಹೇಗೆ ಹೋಗ್ತಾ ಇದ್ದಾನೆ ಅಂತ. ಅಮ್ಮ ಮತ್ತು ಅವ್ರ ಅಣ್ಣ ಹೊರಟಿದ್ರು ಕೂಡ ಅವ್ರ ಬಗ್ಗೆ ಜ್ಞಾನನೇ ಇಲ್ಲ ಅವನಿಗೆ. ಮೆಟ್ಲು ಹತ್ತಕ್ಕೆ ಶುರು ಮಾಡಿಬಿಟ್ಟ ಆವಾಗಲೇ. ಅಮ್ಮ ಮತ್ತು ಅಥರ್ ಹೊರಟ್ರು. ಇವಾಗ ಅಮ್ಮಂಗೆ ಸೀರೆ ತಗೊಳ್ತಾ ಇದ್ದೆ ಅಲ್ವಾ, ಆವಾಗ ಈ ಸ್ಯಾರಿನ ನೋಡಿದೆ ನಾನು ವಾರ್ಡ್ರೋಬಲ್ಲಿ. ನಾನು ಯಾಕೆ ಇದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಈ ಸ್ಯಾರಿ ತಗೊಳ್ಳೋದ್ರಲ್ಲಿ ನಾನು ತುಂಬಾ ಮೋಸ ಹೋಗ್ಬಿಟ್ಟೆ. ಯಾವುದೋ ಒಂದು ಆ್ಯಪಲ್ಲಿ, ಆ ಆ್ಯಪ್ ಹೆಸರು ಬೇಡ ಹೇಳೋದು, ಆ್ಯಪಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಆರ್ಡರ್ ಮಾಡಿದ್ದು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ತುಂಬ ಆಸೆಪಟ್ಟು ಈ ಸ್ಯಾರಿನ ತಗೊಂಡೆ ಆನ್ಲೈನಲ್ಲಿ. ನಿಜವಾಗ್ಲೂ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅಂದರೆ, ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಈ ಸ್ಯಾರಿಲಿ. ಹಾಗೆ ಫೋಟೋಶೂಟ್ ಮಾಡಿಸ್ಬೇಕು, ಈಗ ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಈ ಸ್ಯಾರಿ ಡೆಲಿವರ್ ಆದಮೇಲೆ ಓಪನ್ ಮಾಡಿದ ತಕ್ಷಣ ನನಗೆ ಎಷ್ಟು ಶಾಕ್ ಆಗೋಯಿತು ಅಂತಂದರೆ, ನನಗೆ ಅಳುನೇ ಬಂದುಬಿಡ್ತು, ಅಷ್ಟು ಶಾಕ್ ಆಗೋಯಿತು. ಕ್ಲಾತ್ ನೋಡಿ ಒಂದ್ಸಲ ನೀವೇನೇ ಹೇಗಿದೆ ಅಂತ ನೋಡಿ. ನೋಡಿ ಜೊತೆಗೆ ಇಲ್ಲಿ ನೋಡಿ ಬ್ಲ್ಯಾಕ್ ಮಾರ್ಕ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗಿದೆ ಸ್ಯಾರಿ. ಸರಿ ಆಯಿತು. ಇದು ಆ್ಯಕ್ಚುಲಿ ಎಕ್ಸ್ಚೇಂಜ್ ಮಾಡಿ ಮತ್ತೆ ಸೆಕೆಂಡ್ ಟೈಮ್ ಬಂದಿದ್ದ ಸ್ಯಾರಿ. ಫಸ್ಟ್ ಟೈಮ್ ಬಂದಿದ್ದ ಸ್ಯಾರಿ ಅಂತೂ ಇದಕ್ಕಿಂತನೂ ಕೆಟ್ಟದಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಬಿಟ್ಟು ಮತ್ತೆ ತರಿಸೋಣ, ಮೇ ಬಿ ಏನೋ ಮಿಸ್ಟೇಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಕೊಟ್ಟೆ. ಎಕ್ಸ್ಚೇಂಜ್ ಮಾಡಾದ್ಮೇಲೆ ಈ ಸ್ಯಾರಿ ಬಂತು. ಈ ಸ್ಯಾರಿನೂ ಅಷ್ಟೇ ಸೇಮ್ ಫಸ್ಟ್ ಯಾವ ಥರ ಬಂದಿತ್ತು ಅದೇ ಥರನೇ ಇದೂ ಕೂಡ ಬಂತು. ಸರಿ ಇನ್ನೇನು ಮಾಡೋಣ, ರಿಟರ್ನ್ ಮಾಡೋಣ ಅಂತ ಹೇಳಿಬಿಟ್ಟು ರಿಟರ್ನ್ಗೆ ಆಪ್ಷನ್ಗೆ ಹಾಕ್ತೆ. ರಿಟರ್ನ್ ಆಪ್ಷನ್ನು ಡಿಸೇಬಲ್ಲೇ ಆಗೋಯಿತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಕಸ್ಟಮರ್ ಕೇರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಇಲ್ಲ ಮ್ಯಾಮ್, ಅದು ರಿಟರ್ನ್ ಆಪ್ಷನ್ನು ಇಲ್ಲ, ಅದು ಏನೋ ಟೈಮ್ ಏನೋ ಮುಗ್ದೋಗಿದೆ, ಹಾಗಾಗಿ ರಿಟರ್ನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಇಲ್ಲ ಸರ್, ಅದು ಹೇಗೆ ಮುಗ್ದೋಗುತ್ತೆ, 10 days ಇರುತ್ತಲ್ವ ರಿಟರ್ನ್ ಮಾಡೋದಕ್ಕೆ, ನೀವು ರಿಟರ್ನ್ ಮಾಡ್ಕೊಳ್ಳಿ ಅಂತ ನಾನು ತುಂಬ ವಾದ ಮಾಡಿದೆ. ಬಟ್ ಅವರಂತೂ ರೆಡಿನೇ ಇರಲಿಲ್ಲ. ಇಲ್ಲ ಮ್ಯಾಮ್, ನಮ್ಮ ಕಡೆಯಿಂದ ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಮಾತಾಡಿದ್ರು. ಯಾರು ಮಾತಾಡಿದ್ರು ಅಷ್ಟೇ, ಅವರು ಒಪ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ. ಮತ್ತು ಅವ್ರು ಹೇಳ್ತಿದ್ದು ಒಂದೇ ಮಾತು, ಇಲ್ಲ ಮ್ಯಾಮ್, ನಮ್ಮ ಕೈಲಿ ಇದನ್ನು ಮಾಡೋಕ್ಕಾಗಲ್ಲ ಅಂತ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇದರಲ್ಲೇ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ತುಂಬ ಆಸೆ ಪಟ್ಟಿದ್ದೆ ರೆಡ್ ಕಲರ್ ಸ್ಯಾರಿಲಿ, ಅದು ಮೈಸೂರು ಸಿಲ್ಕ್ ಸ್ಯಾರಿಲಿ ಮಾಡಿಸ್ಬೇಕು ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗ ಕರೆಕ್ಟಾಗಿ ಬರಲಿಲ್ಲ. ಮತ್ತು ನನ್ನ ಫೋಟೋಶೂಟ್ಗೆ ಟೈಮ್ ಬೇರೆ ಇರಲಿಲ್ಲ, ಅಟ್ಲೀಸ್ಟ್ ಹೋಗಿ ಶಾಪಲ್ಲಿ ತರೋಣ ಅಂತ. ನಾಳೆ ಫೋಟೋಶೂಟ್ ಅಂತ ಹೇಳ್ಬಿಟ್ಟು ಇವತ್ತು ಈವ್ನಿಂಗ್ ಬಂತು ಈ ಸ್ಯಾರಿ. ಇನ್ನು ಬೆಳಗ್ಗೆನೇ ಫೋಟೋಶೂಟ್ ಇತ್ತು. ಅದಕ್ಕೆ ಮತ್ತೇನು ಶಾಪ್ಗೆ ಹೋಗೂ ಕೂಡ ತರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸರಿ ಆಯಿತು ಅಂದ್ಬಿಟ್ಟು ಇದನ್ನೇ ಇಟ್ಕೊಂಡೆ. ಆಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ ಫೋಟೋಶೂಟ್ಗೆ ಅಂತ ಹೊರಟ್ವಿ. ಅವ್ರ ಫೋಟೋಗ್ರಾಫರ್ ಫೋನ್ ಮಾಡಿಬಿಟ್ಟು, ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಸರ್, ಇವತ್ತು ಮಾಡೋಕ್ಕಾಗಲ್ಲ ಫೋಟೋಶೂಟ್ನ ಅಂತ ಹೇಳಿದ್ರು. ಅರ್ಧ ದಾರಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ.
ಅಲ್ಲೇ ಮೈಂಡ್ ಫುಲ್ ಅಪ್ಸೆಟ್ ಆಗೋಯ್ತು ನನಗೆ. ಏಕೆಂದರೆ ಫುಲ್ ರೆಡಿಯಾಗಿದ್ದೆ, ಇವತ್ತು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅರ್ಧ ದಾರಿಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರು ಅವರೇ. ಆ ಮೈಂಡ್ ಫುಲ್ ಡಿಸ್ಟರ್ಬ್ ಆಗೋಯಿತು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಇಂಡೋರೇ ಮಾಡಿಸೋಣ ಅಂತ ಇಲ್ಲೇ ಒಂದು ಶಾಪ್ಗೆ ಹೋಗ್ಬಿಟ್ಟು ಇಂಡೋರೇ ಮಾಡಿಸ್ಕೊಂಬಿಟ್ವಿ. ನೈಟ್ ಟೈಮ್ ಆವತ್ತು ದಿನವೇ ನೈಟ್ ಹೋಗ್ಬಿಟ್ಟು ಮಾಡಿಸ್ಕೊಂಡ್ವಿ. ಟೈಮ್ ಇತ್ತು ಹೋಗಿ ಬೇರೆ ಸ್ಯಾರಿ ತೊಗೊಳಕ್ಕೆ, ಆದರೆ ಮೈಂಡು ಡಿಸ್ಟರ್ಬ್ ಆಗಿಬಿಟ್ಟಿತ್ತಲ್ವ ನನಗೆ ಫೋಟೋಶೂಟ್ ಕ್ಯಾನ್ಸಲ್ ಆಗಿದ್ದರಿಂದ. ಅದಕ್ಕೇ ಇನ್ನು ಬೇಡ ಬಿಡು ಇದೇ ಸ್ಯಾರಿಲಿ ಮಾಡಿಸ್ಕೊಳ್ಳೋಣ ಅಂತ, ಇಂಡೋರಲ್ಲೇ ಮಾಡಿಸೋದಲ್ವ ಅಂತಂದ್ಬಿಟ್ಟು ಇದೇ ಸ್ಯಾರಿನ ಇಟ್ಕೊಂಡೆ. ನೋಡಿ, ಜಿಗ್ಜಾಗು ಕೂಡ ಮಾಡಿಸ್ಲಿಲ್ಲ, ಫಾಲು ಕೂಡ ಹಾಕಿಸ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಈ ಸ್ಯಾರಿನ. ನಾನು ಸ್ಯಾರಿ ವಿಡಿಯೋ ಮಾಡುವಾಗಲೇ ಮಲ್ಕೊಂಡ, ಅದಕ್ಕೇ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ಬರ್ತಿದ್ದಂಗೆ ಅವನು ಕೂಡ ಎದ್ದು ಹಿಂದೆಯಿಂದ ಬಂದ. ಸರಿ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಅವನಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಇವತ್ತು ಅವನಿಗೆ ಪುಷ್ಟಿ ಪೌಡರ್ ಕೊಡ್ತಾರಲ್ವ ಅಂಗನವಾಡಿಯಿಂದ, ಅದರಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಡ್ಜಸ್ಟ್ ಆಗುತ್ತಾ ಅವನಿಗೆ ಅಂತ. ಅದಕ್ಕೆ ನಾನು ಸ್ವಲ್ಪ ನೀರು ಮತ್ತು ಹಾಲನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನು ಪುಷ್ಟಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದ ನಂತರ ಅದನ್ನ ಒಲೆ ಮೇಲೆ ಇಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಕುದಿದ್ಮೇಲೆ ಅದಕ್ಕೆ ಬೆಲ್ಲದ ಪೌಡರ್ನ ಹಾಕಿಬಿಟ್ಟು ಗಟ್ಟಿಯಾಗೋವರೆಗೆ ಚೆನ್ನಾಗಿ ಬೇಯಿಸಬೇಕು. ಇವಾಗ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ, ನೋಡಿ ಹೇಗೆ ಮುಖ ಮಾಡ್ತಿದ್ದಾನೆ ಅಂತ. ಇನ್ನು ನಾನು ಮಸಾಲ ಮಜ್ಜಿಗೆ ಮಾಡಿಕೊಂಡೆ. ಇವಾಗ ಪಾಪು ನೋಡಿ ಯಾವುದೋ ಕಡ್ಡಿನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಕೇಳಿದ್ರೂ ಅದನ್ನು ಕೊಡ್ತಾ ಇಲ್ಲ. ಅಬ್ಬಾ, ಈ ಮಕ್ಕಳು ಏನೇನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ, ಅವ್ರ ಕೈಗಳಿಗೆ ಏನು ಸಿಗುತ್ತೆ ಅಂತಲೂ ಗೊತ್ತಾಗಲ್ಲ. ನೋಡಿ ಯಾವುದೋ ಕಡ್ಡಿನ ಹಿಡ್ಕೊಂಡ್ಬಿಟ್ಟು ನಾನು ಎಷ್ಟು ಕೇಳಿದ್ರೂ ಅದನ್ನು ಕೊಡ್ತಾನೇ ಇಲ್ಲ. ಕೆಲವೊಂದು ವಸ್ತುಗಳನ್ನ ಕೊಟ್ಬಿಡ್ತಾನೆ, ಡೇಂಜರಸ್ ಆಗಿರುತ್ತಲ್ಲ ಅಂಥವನ್ನೇ ಕೊಡೋದಿಲ್ಲ. ಮತ್ತು ನನಗೆ ಯಾಕೋ ಇವತ್ತು ಪಿಜ್ಜಾ ತಿನ್ನೋಣ ಅಂತ ಅನಿಸ್ತು, ಅದಕ್ಕೇ ಪಿಜ್ಜಾ ತರಿಸ್ಕೊಂಡೆ ಆರ್ಡ್ರ್ ಮಾಡಿಬಿಟ್ಟು. ಯಾರದು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ತಕ್ಷಕ್ ಅಂತ ಹೇಳ್ಬಿಟ್ಟು ಟಿ ವಿನಲ್ಲಿ ನಾನು ವ್ಲಾಗ್ನ ಹಾಕಿದ್ದೆ. ನೋಡಿಬಿಟ್ಟು ಕ್ಲಾಪ್ಸ್ ಎಲ್ಲ ಮಾಡಿಕೊಂಡು ಖುಷಿ ಪಡ್ತಾ ಇದ್ದ. ಯಾರು ತಗೊಟ್ಟಿದ್ದು ಆಟೋನ? ತಗೋಬೈಲಿ. ಯಾರು ತಗೊಟ್ಟಿದ್ದು ಇದನ್ನ? ತಾತ ತಗೊಡ್ತಾ? ಹೌದಾ? ಏನು ತಿಂದೆ ಮದುವೆಯಲ್ಲಿ ನೀನು ಚಿನಿ? ಅಮ್ಮ ಮತ್ತು ಅತ್ತವರು ಬಂದರು ಇವಾಗಷ್ಟೇ ಮದುವೆಯಿಂದ. ತಕ್ಷಕ್ ಬಂದು ಅವ್ರ ಅಣ್ಣನ ಜೊತೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅಥರ್ವು ಕೂಡ ಬಾ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತಕ್ಷಕ್ನ ಕೂರಿಸ್ಕೊಂಡು ಸೆಲ್ಫಿ ತೊಗೋತಾ ಇದ್ದ. ಇನ್ನು ನಾನು ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಬಟ್ ಅಥರ್ವು ನಾನೇ ಹಚ್ಚಬೇಕು ಅಮ್ಮ ನಿನಗೆ ಎಣ್ಣೆನ ಅಂತ ಆಟ ಮಾಡ್ತಾ ಇದ್ದ. ತಕ್ಷಕ್ಕೂ ಕೂಡ ಎಣ್ಣೆ ಹಚ್ತಿದ್ದಾನೆ ನೋಡಿ. ನಿಜವಾಗ್ಲೂ ಮಕ್ಕಳು ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಬರ್ತಾರೆ, ಆಮೇಲೆ ಹೇಗೋ ಪೂಸಿ ಮಾಡಿ ಅವ್ರನ್ನ ಆಟ ಆಡೋಕ್ಕೆ ಕಳಿಸ್ತೀವಿ. ಅವರು ಚೇರ್ ಇಟ್ಕೊಂಡು ಆಟ ಆಡ್ತಾಯಿದ್ರು. ಇನ್ನು ಊರಿಂದ ಅಪ್ಪ ಮಟನ್ ತೆಗೆದು ಕೊಟ್ಟು ಕಳಿಸಿದ್ರು, ಅದಕ್ಕೆ ನಾನು ಅಡುಗೆ ಮಾಡೋಣ ಅಂತ ಬಂದೆ. ಅಂದರೆ ಅಮ್ಮ ಜರ್ನಿ ಮಾಡಿ ಸುಸ್ತಾಗಿದ್ದಾರೆ ಅಲ್ವಾ, ಅದಕ್ಕೆ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಮಾಡ್ತೀನಿ ಮಟನ್ ಸಾಂಬಾರು, ಆದರೆ ನಾನು ಮಾಡೋ ಸ್ಟೈಲೇ ಬೇರೆ. ಅಮ್ಮ ಮಾಡ್ತಾರಲ್ವ ಆ ಮೆಥಡ್ ಬಂದು ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಅದಕ್ಕೆ ಅಮ್ಮನ ನಾನೇ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಏನೇನು ಹಾಕಬೇಕು ಏನು ಅಂತ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡಬೇಕು ಹೇಗಿರುತ್ತೆ ರುಚಿ ಅಂತ. ಅಂದರೆ ಅಮ್ಮನ ಸ್ಟೈಲಲ್ಲಿ ಮಾಡ್ತಿರೋದು ಇದು ಫಸ್ಟ್ ಟೈಮು. ನನಗೆ ಗೊತ್ತಿರೋ ಸ್ಟೈಲಲ್ಲಿ ಮಾಡ್ತೀನಿ, ಅದೂ ಚೆನ್ನಾಗಿರುತ್ತೆ. ಬಟ್ ಅಮ್ಮ ಮಾಡೋ ಸ್ಟೈಲಂತೂ ಸೂಪರಾಗಿರುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡಬೇಕು ಹೇಗಾಗುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು. ಅಮ್ಮಂಗೆ ಟೇಸ್ಟ್ ಮಾಡೋಕ್ಕೆ ಕೊಡಬೇಕು, ಅಂದರೆ ಅವ್ರು ಮಾಡೋ ಥರನೇ ಇದೆಯಾ ಅಥವಾ ಇಲ್ವಾ ಅಂತ. ಖಂಡಿತವಾಗ್ಲೂ ಅಮ್ಮ ಮಾಡಿರೋ ಥರ ಅಂತೂ ಇರಲ್ಲ, ಏಕೆಂದರೆ ಅಮ್ಮನ ಕೈ ರುಚಿನೇ ಬೇರೆ ಅಲ್ವಾ. ಆದಷ್ಟು ಟ್ರೈ ಮಾಡ್ತೀನಿ ಯಾವ ಥರನೇ ಮಾಡೋಕ್ಕೆ ಅಂತ. ಇನ್ನೇನು ಇವಾಗ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ಮತ್ತು ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ, ಅನ್ನನೂ ಆಯಿತು. ಇನ್ನೇನು ಅಮ್ಮ ಮುದ್ದೆ ಮಾಡ್ತಾರೆ, ಇನ್ನೇನು ಊಟ ಮಾಡಬೇಕಿವಾಗ. ಊಟ ಎಲ್ಲ ಆಯಿತು ಇವಾಗ. ಅದಕ್ಕೆ ನಾನು ಆಟ ಸಾಮಾನುಗಳನ್ನೆಲ್ಲನೂ ತೆಗೆದು ಜೋಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದರೆ ಎಲ್ಲ ಕಡೆಯೂ ಹರಡಿರ್ತಾರಲ್ವ, ಅದಕ್ಕೆ ನೈಟು ಅವ್ರು ಮಲ್ಕೊಂಡ ಮೇಲೇ ಎಲ್ಲನೂ ತೆಗೆದು ಜೋಡಿಸಿ ಇಡ್ತೀನಿ ನಾನು. ಇನ್ನೇನು ಅಮ್ಮ ಅಥರ್ವು ಪಾಪು ಎಲ್ಲ ಮಲ್ಕೊಂಡ್ರು, ಇನ್ನೇನು ನಾನು ಮಲ್ಕೋತೀನಿ ಇವಾಗ. ಈ ಕಂಪ್ಲೀಟ್ ವ್ಲಾಗ್ನ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.